ನಗರದಲ್ಲಿ ಮತ್ತೆ ಜೆಸಿಬಿಗಳು ಘರ್ಜಿಸಿವೆ. ಬಿಡಿಎ ಜಾಗವನ್ನ ಒತ್ತುವರಿ ಮಾಡಿಕೊಂಡಿದ್ದವರಿಗೆ ಇವತ್ತು ತೆರವು ಕಾರ್ಯಾಚರಣೆ ಮೂಲಕ ಶಾಕ್ ನೀಡಲಾಗಿತ್ತು. ಈ ಕುರಿತ ರಿಪೋರ್ಟ್ ಇಲ್ಲಿದೆ. ಬಿಡಿಎ ಇತಿಹಾಸದಲ್ಲಿಯೇ ಅತಿ ದೊಡ್ಡ ತೆರವು ಕಾರ್ಯಾಚರಣೆ. ಮಳೆಗೆ ಕಳೆದುಕೊಂಡವರು ಕಂಗಾಲು, ಕಣ್ಣೀರು. ಬೆಳ್ಳಂಬೆಳಗ್ಗೆ ಆ ಅಂಗಡಿ ಮಾಲೀಕರಿಗೆ ಶಾಕ್ ಆದಿತ್ತು. ಬೆಳಗ್ಗೆ ಬಂದು ಅಂಗಡಿ ಓಪನ್ ಮಾಡೋಣ ಅನ್ನುವಷ್ಟರಲ್ಲೇ ಅಂಗಡಿಗಳೇ ಇರಲಿಲ್ಲ. ಈ ಜಾಗ ನಮ್ಮದು ಅಂತ ಹೇಳಿ ನೋಟಿಸ್ ಕೊಟ್ಟಿದ್ದ ಬಿಡಿಎ ಒತ್ತುವರಿ ತೆರವು ಕಾರ್ಯಾಚರಣೆಗಿಳಿದಿತ್ತು. 9 ಎಕರೆ 13 ಗುಂಟೆ ಒತ್ತುವರಿ ತೆರವು ಕಾರ್ಯಾಚರಣೆಯ ಮೂಲಕ ಬಿಡಿಎ ಇತಿಹಾಸದಲ್ಲಿಯೇ ಅತಿ ದೊಡ್ಡ ಕಾರ್ಯಾಚರಣೆ ನಡೆಸಿದೆ. ಚಂದ್ರ ಲೇಔಟ್ನ ನಾಗರಬಾವಿಯಲ್ಲಿ ಬಿಡಿಎಗೆ ಸೇರಿದ ಸರ್ವೆ ನಂಬರ್ 78ರಲ್ಲಿ ಒತ್ತುವರಿ ತೆರವು ಕಾರ್ಯಾಚರಣೆ ನಡೆಸಿದೆ. ಸುಮಾರು 20 ವರ್ಷಗಳಿಂದ ನಡೀತಿದ್ದ ಜಾಗದ ಮಾಲೀಕತ್ವದ ವಿಚಾರ ಕೋರ್ಟ್ ಮೆಟ್ಟಿಲೇರಿತು. ಅಂತಿಮವಾಗಿ ಬಿಡಿಎ ಪರ ಕೋರ್ಟ್ ತೀರ್ಪು ಬಂದ ಹಿನ್ನೆಲೆಯಲ್ಲಿ ತೆರವು ಕಾರ್ಯಾಚರಣೆಯನ್ನು ನಡೆಸಲಾಯಿತು. ಸುಮಾರು 500 ಕೋಟಿ ಮೌಲ್ಯದ ಬಿಡಿಎ ಪ್ರಾಪರ್ಟಿಯನ್ನು ವಶಕ್ಕೆ ಪಡೆಯಲು ಸಾಕಷ್ಟು ಹೋರಾಟ ನಡೆಸಲಾಯಿತು. ಹೋರಾಟಕ್ಕೆ ಜಯ ಸಿಕ್ಕರೂ ಬಡ ಮಳಿಗೆದಾರರ ಜೀವನ ಬೀದಿಗೆ ಬಂದಿತ್ತು. ಸಾಲ ಸೂಲ ಮಾಡಿ ವ್ಯಾಪಾರ ಮಾಡ್ತಿದ್ದ ವ್ಯಾಪಾರಸ್ಥರು ತಮ್ಮ ಮಳಿಗೆಗಳನ್ನು ಕಳೆದುಕೊಂಡು ಕಣ್ಣೀರಿಟ್ರು. ಜಾಗ ಖಾಲಿ ಮಾಡುವಂತೆ ನೋಟಿಸ್ ಕೊಟ್ಟು 7 ದಿನಗಳ ಕಾಲ ಗಡುವು ಕೊಟ್ಟಿದ್ದಂತಹ ಬಿಡಿಎ 2 ದಿನಗಳ ಮುಂಚಿತವಾಗಿಯೇ ತೆರವು ಮಾಡಿದ್ದು ವ್ಯಾಪಾರಸ್ಥರ ಆಕ್ರೋಶವನ್ನು ಹೆಚ್ಚಿಸಿತ್ತು. ಕೆಲವು ವರ್ಷಗಳಿಂದ ಒಂದೇ ಜಾಗದಲ್ಲಿ ವ್ಯಾಪಾರ ಮಾಡ್ತಾ ಇದ್ದ ವ್ಯಾಪಾರಿಗಳು ದಿಕ್ಕು ತೋಚದೆ ಅಸಹಾಯಕರಾದರೆ, ಹೊಸದಾಗಿ ಅಂಗಡಿ ಹಾಕಿದವರು ಸಾಲದ ಲೆಕ್ಕಾಚಾರ ಹಾಕ್ತಿದ್ರು. ಒಟ್ನಲ್ಲಿ ತಮಗೆ ಸೇರ್ಬೇಕಿದ್ದಂತಹ ಜಾಗವನ್ನ ಬಿಡಿಎ ವಶಪಡಿಸಿಕೊಂಡಿದ್ದು, ಈ ಜಾಗಕ್ಕೆ ಬಾಡಿಗೆ ಕೊಟ್ಟು ಬದುಕು ಕಟ್ಕೊಳ್ತಿದ್ದಂತಹ ವ್ಯಾಪಾರಸ್ಥರು ಬೀದಿಗೆ ಬಿದ್ದಿದ್ದು ಮಾತ್ರ ವಿಪರ್ಯಾಸವೇ ಸರಿ. ಪ್ರಕಾಶ್, ಪಬ್ಲಿಕ್ ಟಿವಿ, ಬೆಂಗಳೂರು.